ಹೆಲೋ ಫ್ರೆಂಡ್ಸ್, ಇವತ್ತು ಸಮರ್ ಸ್ಪೆಷಲ್ ಹೋಮ್ ಮೇಡ್ ಐಸ್ ಕ್ರೀಮ್ ರೆಸಿಪಿ ತೋರಿಸ್ತೀನಿ. ಇಲ್ಲಿ ನಾನು 1/2 ಲೀಟರ್ ಹಾಲು ಟೋಟಲಿ ತೆಗೆದುಕೊಂಡಿದ್ದೀನಿ. ಅದಕ್ಕೆ 8 ಸ್ಪೂನ್ ಸಕ್ಕರೆ ಹಾಕಿ ಬಿಸಿ ಮಾಡಲು ಇಡಿ. ಅರ್ಧ ಲೀಟರ್ ಹಾಲಿನಲ್ಲಿ ಸ್ವಲ್ಪ ಹಾಲು ಇನ್ನೊಂದು ಪಾತ್ರೆಯಲ್ಲಿ ಉಳಿಸಿಕೊಂಡಿದ್ದೇನೆ. ಏಕೆ ಅಂತ ಇವಾಗ ನೋಡೋಣ. ಅದರಲ್ಲಿ 2 ಸ್ಪೂನ್ ಮಿಲ್ಕ್ ಪೌಡರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ನೆಕ್ಸ್ಟ್ GMS ಪೌಡರ್ 1 ಸ್ಪೂನ್, CMC ಪೌಡರ್ 1/2 ಸ್ಪೂನ್, ಇದು ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬಿಸಿಯಾಗಿರುವ ಹಾಲಿಗೆ ಈ ಮಿಶ್ರಣವನ್ನು ಆ್ಯಡ್ ಮಾಡಿ ಸ್ವಲ್ಪ ಕುದಿಸಿ. ಇದು ಥಿಕ್ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಕೂಲ್ ಆಗಲು ಇಡಿ. ಕೂಲ್ ಆದ ಮೇಲೆ ಡಿಫ್ರೀಸ್ ಮಾಡಲು ಇಡಿ. ನೆಕ್ಸ್ಟ್ ಶುಗರ್ ಕ್ರಿಸ್ಟಲ್ ಬೈಟ್ಸ್ ರೆಡಿ ಮಾಡೋಣ. ಅದಕ್ಕೆ 2 ಸ್ಪೂನ್ ಸಕ್ಕರೆ ಬಿಸಿ ಮಾಡಿ ಕರಗಿಸಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಒಂದು ಎಳೆ ಪಾಕ ಬಂದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಕೂಲಾಗಲು ಬಿಡಿ. ನಂತರ ಪುಡಿ ಮಾಡಿ ಯೂಸ್ ಮಾಡಬಹುದು. ಡಿಫ್ರೀಸ್ ಆಗಿರುವ ಮಿಕ್ಸನ್ನು ಸ್ವಲ್ಪ ಕಟ್ ಮಾಡಿ ಬೀಟರ್ನಿಂದ ಸ್ವಲ್ಪ ಬೀಟ್ ಮಾಡಿ. ನಂತರ ಬಟರ್ ಸ್ಕಾಚ್ ಎಸೆನ್ಸ್ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಳ್ಳಿ. ಹೋಮ್ ಮೇಡ್ ಮಲಾಯಿ ಆರ್ ಕ್ರೀಮ್ 1 ಕಪ್ ಆ್ಯಡ್ ಮಾಡಿಕೊಳ್ಳಿ. ನಂತರ ಚೆನ್ನಾಗಿ ಬೀಟ್ ಮಾಡಿ. ಬೀಟ್ ಆದ ಮೇಲೆ ಶುಗರ್ ಕ್ರಿಸ್ಟಲ್ಸ್ ಮತ್ತು ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಂದು ಬಾಕ್ಸ್ಗೆ ಹಾಕಿ ಮೇಲೆ ಡ್ರೈ ಫ್ರೂಟ್ಸ್ ಟೂಟಿ ಫ್ರೂಟಿ ಕ್ರಿಸ್ಟಲ್ಸ್ ಹಾಕಿ 7 to 8 ಅವರ್ಸ್ ಡಿಫ್ರೀಸ್ ಮಾಡಲು ಇಡಿ. ಇಲ್ಲಿ ನಾನು ಯಾವುದು ಎಕ್ಸ್ಟ್ರಾ ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ. ನೋಡಿ, ಡಿಫ್ರೀಸ್ ಆದ ಮೇಲೆ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ. ಕೇವಲ 1/2 ಲೀಟರ್ ಹಾಲಿನಿಂದ ಜಾಸ್ತಿ ಕ್ವಾಂಟಿಟಿ ಮತ್ತು ಸೇಮ್ ಔಟ್ಸೈಡ್ ಐಸ್ ಕ್ರೀಮ್ ಟೇಸ್ಟ್ ಬರುತ್ತೆ. ನೀವು ಟ್ರೈ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.